ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಟೊಮೆಟೊ ಕೆಚಪ್ ಮಾಡೋಣ ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗಿನ ಕಾಲದಲ್ಲಿ ಮಕ್ಕಳಂತೂ ಟೊಮೆಟೊ ಕೆಚಪ್ ಇಲ್ಲದೆ ಏನೂ ತಿನ್ನೋದೇ ಇಲ್ಲ. ಸ್ನ್ಯಾಕ್ಸಿಗಂತೂ ಟೊಮೆಟೊ ಕೆಚಪ್ ಇರಲೇಬೇಕು. ಮಕ್ಕಳೇನು ದೊಡ್ಡೋರ್ಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದಕ್ಕೆ 1 ಕೆಜಿಗಿಂತ ಹೆಚ್ಚಿಗೆ ಟೊಮೆಟೊ ತೊಗೊಂಡಿದ್ದೀನಿ. ಇದು ಹುಳಿ ಇರೋವಂಥ ಟೊಮೆಟೊ ತೊಗೋಬಾರ್ದು. ಚೆನ್ನಾಗಿ ಹಣ್ಣಾಗಿರೋ ಅಂಥ ಜಾಮೂನ್ ಟೊಮೆಟೊ ತೊಗೊಳ್ಬೇಕು. ಆವಾಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ರೆಡ್ ಕಲರ್ಗೆ ಚೆನ್ನಾಗಿ ಹಣ್ಣಾಗಿರಬೇಕು. ಇದನ್ನು ಜಸ್ಟ್ ಒಂದು 2 ಪೀಸಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಹೊರಗಡೆಯಿಂದ ತರೋದು ನಿಮಗೆಲ್ಲ ಗೊತ್ತಿರೋ ಹಾಗೇ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಮತ್ತು ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಆದಷ್ಟು ನಾವು ಇದನ್ನು ಫ್ರೆಶ್ಶಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ತ್ ಕೂಡ ತುಂಬ ಒಳ್ಳೆಯದು. ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಈ ಟೊಮೆಟೊ ಎಲ್ಲನೂ ಕಟ್ ಮಾಡ್ಕೊಂಡಿರೋದನ್ನು ಫಸ್ಟು ಒಂದು ಕುಕ್ಕರಿಗೆ ಹಾಕಿ ಬೇಯಿಸ್ಕೊಬೇಕು. ಯೂಶ್ವಲಿ ಟೊಮೆಟೊ ಕೆಚಪ್ ಎಲ್ಲ ಮಾಡೋದು ಮನೆಯಲ್ಲಿ ಕಷ್ಟ ಇದೆ, ಅಷ್ಟು ಈಸಿ ಅಲ್ಲ ಅಂತ ಯಾರೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ಬಟ್ ಒಂದು ½ ಆನ್ ಅವರ್ ಟು 45 ಮಿನಿಟ್ಸ್ ಸ್ಪೆಂಡ್ ಮಾಡಿದ್ರೆ 1 ತಿಂಗಳಿಗಾಗುವಷ್ಟು ಟೊಮೆಟೊ ಕೆಚಪ್ಪು ಹೈಜೀನಿಕ್ಕಾಗಿ ಮನೆಯಲ್ಲೇ ಮಾಡ್ಕೊಬೋದು. ಇದಕ್ಕೇನಿಲ್ಲ, ಜಸ್ಟ್ ಟೊಮೆಟೊ ಬೇಯಬೇಕಷ್ಟೇ. ಅದಕ್ಕೊಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ಸಾಕು. ಇದಕ್ಕೆ ಒಂದು ದೊಡ್ಡ ಪೀಸಷ್ಟು ಒಂದು ಚಕ್ಕೆ ಮತ್ತು ಒಂದು 2 ಲವಂಗನ ಜೊತೆಗೆ ಸೇರಿಸ್ತಾ ಇದ್ದೀನಿ ಫ್ಲೇವರಿಗೆ. ಮತ್ತು ಇದಕ್ಕೆ ಹೆಚ್ಚಿಗೆ ನೀರು ಹಾಕಬಾರ್ದು, ಸ್ವಲ್ಪ ನೀರು ಹಾಕಿದ್ರೆ ಸಾಕು. ನಾನು ಒಂದು ಸಣ್ಣ ಗ್ಲಾಸ್ನಲ್ಲಿ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೆ. ಅದು ಬೇಯ್ತಾ ಇದ್ದಂಗೆ ಟೊಮೆಟೊನಲ್ಲೇ ನೀರಿನ ಅಂಶ ಇರೋದ್ರಿಂದ ಅದು ಅಷ್ಟೇ ಸಾಕಾಗುತ್ತೆ. ಸೊ ಸ್ವಲ್ಪ ಒಂದು ಸಣ್ಣ ಗ್ಲಾಸ್ನಲ್ಲಿ ನೀರು ಸೇರಿಸಿ ಒಂದು 2 to 3 ವಿಸಿಲ್ಸ್ ಇದನ್ನು ಕೂಗಿಸ್ಕೊಂಬಿಡೋಣ. ನೋಡಿ, ಕುಕ್ಕರ್ ಆಗಿದೆ ಟೊಮೆಟೊ. ಇದು ಕುಕ್ಕರೇ ಸಾಲ್ತಾ ಇಲ್ಲ. ಇದು ಕೂಗಿದ್ರೆ ಎಲ್ಲ ಫುಲ್ ಒಳಗಡೆ ಸಾಫ್ಟ್ ಆಗೋಗುತ್ತೆ. ಟೊಮೆಟೊ ಕೆಚಪ್ಪು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇವತ್ತು ನಾನು ಮಾಡ್ತಾ ಇರೋ ಮೆಥಡು ತುಂಬ ಚೆನ್ನಾಗಿ ಬರುತ್ತೆ. ಟ್ರೈ ಮಾಡಿ ನೋಡಿ. ಟೊಮೆಟೊ ಚೆನ್ನಾಗಿ ಎಲ್ಲ ಬೆಂದಿದೆ. ಇದನ್ನು ಸಿಪ್ಪೆಯನ್ನು ತೆಗೆಯೋ ಅವಶ್ಯಕತೆ ಇಲ್ಲ, ಹಾಗೆ ಹಾಕ್ಬೋದು. ಚೆನ್ನಾಗಿ ತಣ್ಣಗಾಗಬೇಕು. ಆರದ ಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಬೇಕು. ಜಾಸ್ತಿ ಕ್ವಾಂಟಿಟಿ ಇದ್ದಿದ್ದರಿಂದ ನಾನು ಅರ್ಧನ ಮಿಕ್ಸಿಗೆ ಹಾಕಿ ಇನ್ನರ್ಧನ ಆರಕ್ಕೆ ಈ ಥರ ಇಟ್ಕೊಂಡಿದ್ದೀನಿ ತಣ್ಣಗಾಗಲಿ ಅಂತ. ಬೆಂದಿರೋಂಥ ಟೊಮೆಟೊ ತಣ್ಣಗಾಗುವಷ್ಟರಲ್ಲಿ ಈ ಕಡೆ ಬೀಟ್ರೋಟ್ನ ನಾನು ಬೇಯಿಸ್ಕೊತಾ ಇದ್ದೀನಿ. ಸೇಮ್ ಅದೇ ಕುಕ್ಕರ್ಗೆ ಟೊಮೆಟೊ ಯಾವ ಕುಕ್ಕರಲ್ಲಿ ಬೇಯಿಸಿದ್ವೋ ಅದೇ ನೀರಿಗೆ ಒಂದು ಬೀಟ್ರೋಟ್ನ ಸಣ್ಣದಾಗಿ ಹೆಚ್ಚಿ ಇದನ್ನು ಕೂಗಿಸ್ಕೊಂಬಿಡೋಣ. ಈಗ ನೋಡಿ, ಫಸ್ಟ್ ರೌಂಡ್ ಟೊಮೆಟೊ ಏನು ತಣ್ಣಗಾಗಿತ್ತು ಅದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಕೆಚಪ್ಗೆ ಬೀಟ್ರೋಟ್ ಹಾಕೋದ್ರಿಂದ ಒಳ್ಳೆ ಕಲರ್ ಕೊಡುತ್ತೆ ಕೆಚಪ್ಪಿಗೆ, ಮತ್ತು ಬೀಟ್ರೋಟ್ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಎಲ್ಲರಿಗೂ ಗೊತ್ತಿರೋ ಹಾಗೆ. ಈಗ ಬೀಟ್ರೋಟ್ ಕೂಡ ಬೆಂದಿದೆ, ಇದನ್ನು ಕೂಡ ಬಸ್ಕೊತಾ ಇದ್ದೀನಿ. ಈ ಬೀಟ್ರೋಟ್ ಬೇಯಿಸ್ಕೊಂಡಿದ್ದು ನೀರನ್ನು ಕೂಡ ವೇಸ್ಟ್ ಮಾಡಬಾರ್ದು, ಅದನ್ನು ಕೂಡ ಇದಕ್ಕೆ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಬೀಟ್ರೋಟು ಈಗ ಬೆಂದಿದೆ. ಈ ಟೊಮೆಟೊ ಏನು ಬೆಂದಿದೆ ಅದ್ರ ಜೊತೆಗೆ ಸೇರಿಸ್ಕೊಂಡು ಎಲ್ಲನೂ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಬಿಸಿ ಇದ್ದಾಗಲೇ ಮಿಕ್ಸಿಗೆ ಹಾಕೋಕೆ ಹೋಗ್ಬಿಡಿ, ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಮತ್ತು ಇಡೀ ಅಡುಗೆ ಮನೆ ನಾವು ಕ್ಲೀನ್ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಸ್ವಲ್ಪ ಫುಲ್ ಎಲ್ಲ ಕೂಲ್ ಆಗಬೇಕು. ಕೂಲ್ ಆದಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಬೇಕು. ಸೊ ಹಾಗಾಗಿ ಇದರಲ್ಲಿ ಹೊಗೆ ಬರ್ತಾ ಇದೆ ಅಷ್ಟೇ. ನಾನು ಪೂರ್ತಿ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿರೋದು. ಕೆಲವರು ಟೊಮೆಟೊ ಕೆಚಪ್ಗೆ ಒಬ್ಬೊಬ್ಬರು ಒಂದೊಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾರೆ. ಇದಕ್ಕೆ ಕ್ಯಾರೆಟ್ ಕೂಡ ಒಂದು 5-6 ಪೀಸಸ್ ಕ್ಯಾರೆಟ್ ಕೂಡ ಸೇರಿಸ್ಕೊಬೋದು, ಅದು ಕೂಡ ಚೆನ್ನಾಗೇ ಇರುತ್ತೆ. ಆದರೆ ಸೇಮ್ ಟೊಮೆಟೊ ಕೆಚಪ್ ಥರನೇ ನಮಗೆ ಟೇಸ್ಟ್ ಬರಬೇಕು, ಮಕ್ಕಳಿಗೆ ಗೊತ್ತಾಗಬಾರ್ದು ಮನೆಯಲ್ಲೇ ಮಾಡಿದ್ದು ಅಂದರೆ ಬೀಟ್ರೋಟು ಮತ್ತು ಟೊಮೆಟೊ 2 ಸಾಕು. ಈ ಥರ ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಕೆಚಪ್ ಮಾಡಿ ಕೊಡಿ ಮಕ್ಕಳಿಗೆ. ಅವ್ರಿಗೆ ಗೊತ್ತೇ ಆಗಲ್ಲ ಹೊರಗಡೆಯಿಂದ ತಂದಿದ್ದಲ್ಲ ಮನೆಯಲ್ಲೇ ಮಾಡಿದ್ದು ಅಂತ. ಚಪಾತಿಗೆ, ದೋಸೆಗೆ, ರೊಟ್ಟಿಗೆ, ಮತ್ತು ಸಾಯಂಕಾಲ ಬ್ರೆಡ್ ರೋಸ್ಟ್ಗೆ, ಎಲ್ಲದಕ್ಕೂ ಸಮೋಸ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ದೊಡ್ಡವರು ತಿನ್ಬೋದು. ಮಾಡಿ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಬಿಟ್ರೆ 1 ತಿಂಗಳ ತನಕ ಏನೂ ಕೆಡಲ್ಲ, ಚೆನ್ನಾಗಿರುತ್ತೆ. ಇದು ಟೊಮೆಟೊ ಮತ್ತು ಬೀಟ್ರೋಟ್ ಬೆಂದಿರೋದು ಏನು ತಣ್ಣಗಾಗಕ್ಕೆ ಇಟ್ಟಿದ್ನಲ್ಲ ಅದನ್ನು ಕೂಡ ಇವಾಗ ಗ್ರೈಂಡ್ ಮಾಡಿ ಸೋಸ್ತಾ ಇದ್ದೀನಿ. ನೋಡಿ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ಹೊರಗಡೆಯಿಂದ ತಂದಿದ್ದು ಕೆಚಪ್ಪು ರೆಡ್ ಕಲರ್ಗಿರುತ್ತಲ್ಲ, ಅವ್ರು ಆರ್ಟಿಫಿಷಿಯಲ್ ಕಲರ್ಸ್ ಆಗಿರ್ತಾರೆ. ನೋಡಿ, ಇದು ನ್ಯಾಚುರಲ್ ಕಲರು, ಏನು ಆರ್ಟಿಫಿಷಿಯಲ್ ಕಲರ್ ಹಾಕ್ತಾ ಇರೋದು. ಎಷ್ಟು ಕೆಂಪುಗೆ ಎಷ್ಟು ಚೆನ್ನಾಗಿ ತಿಕ್ಕಾಗಿ ಬಂದಿದೆ. ಎಷ್ಟೊಂದು ಕ್ವಾಂಟಿಟಿ ಆಗಿದೆ ನೋಡಿ. ಈಗ ಇದನ್ನು ಒಲೆ ಮೇಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ತಾ ಬರಬೇಕು. ಎಷ್ಟು ಒಳ್ಳೆ ಕಲರ್ ಬಂದಿದೆ. ಸೇಮು ಟೊಮೆಟೊ ಕೆಚಪ್ಪು ನಾವು ಹೊರಗಡೆಯಿಂದ ತಂದಿದ್ದು ಹೇಗಿರುತ್ತೋ ನೋಡಿ, ಸೇಮ್ ಹಾಗೇ ಇದೆ. ಇದು ಕನ್ಸಿಸ್ಟೆನ್ಸಿ ತಿಕ್ಕಾಗಬೇಕು. ಈಗ ಆಲ್ರೆಡಿ ಸ್ವಲ್ಪ ತಿಕ್ಕಾಗೇ ಇದೆ, ನೀರು ಹೆಚ್ಚಿಗೆ ಹಾಕ್ತಾ ಇರೋದ್ರಿಂದ. ಒಲೆ ಮೇಲಿಟ್ಟು ಇದನ್ನು ಕುದಿಸೋಣ ಬನ್ನಿ. ಇವಾಗ ಇದನ್ನು ಒಲೆ ಮೇಲೆ ಇಡೋಕ್ಕೂ ಮೊದಲು ಫ್ಲೇವರ್ಸ್ಗಳನ್ನು ಆ್ಯಡ್ ಮಾಡೋಣ. ಇದು ಆರ್ಗ್ಯಾನಿಕ್ ಬೆಲ್ಲ, ಇದು ಒಂದು 5-6 ಸ್ಪೂನು ಆರ್ಗ್ಯಾನಿಕ್ ಬೆಲ್ಲ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಈಗ ಸಾಮಾನ್ಯವಾಗಿ ಯಾರೂ ಅಷ್ಟು ಇಷ್ಟಪಡಲ್ಲ, ಸೊ ಹಾಗಾಗಿ ಒಂದು ಅರ್ಧ ಬೆಲ್ಲ ಹಾಕ್ತಾಯಿದ್ದೀನಿ. ಮತ್ತು ಚಿಲ್ಲಿ ಪೌಡರು, ರೆಡ್ ಚಿಲ್ಲಿ ಪೌಡರು 1.5 ಸ್ಪೂನಷ್ಟು ಹಾಕ್ತಾಯಿದ್ದೀನಿ.
ಇದು ಉಪ್ಪು ಹುಳಿ ಖಾರ ಎಲ್ಲನೂ ಇರಬೇಕಲ್ವ ಕೆಚ್ಚಪ್ಪಲ್ಲಿ. ಸೊ ಹಾಗಾಗಿ ಇದು ಜಿಂಜರ್ ಪೌಡರು, ಶುಂಠಿ ಪೌಡರು ಒಂದು ಅರ್ಧ ಸ್ಪೂನಷ್ಟು. ಇದು ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು. ನೆಕ್ಸ್ಟು ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಪುಡಿ ಸೇರಿಸ್ತಾ ಇದ್ದೀನಿ. ಸಿನಮಮ್ ಪೌಡರು ಇದು ಒಂದು 1/4 ಸ್ಪೂನಷ್ಟು ಅಷ್ಟೇ. ಇದೆಲ್ಲ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಬೇಕು ನಾವು. ಉಪ್ಪು ಹಾಕಿ ಇದನ್ನು ಒಲೆ ಮೇಲೆ ಕುದಿಸೋಣ. ಉಪ್ಪು ಕೂಡ ನಾನು ಹರಳುಪ್ಪೆ ಹಾಕ್ತಾಯಿದ್ದೀನಿ. ಈಗ ಇದನ್ನು ಒಲೆ ಮೇಲೆ ಇಡೋಣ. ಇದಕ್ಕೆ ಲಾಸ್ಟಲ್ಲಿ 1.5 ಟೀ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ತಾ ಇದ್ದೀನಿ. ಸ್ವೀಟು ಸ್ವಲ್ಪ ಹೆಚ್ಚಾಗಿರಬೇಕು. ಟೊಮೆಟೊ ಕೆಚಪ್ಪು ಮಕ್ಕಳಿಗೂ ಇಷ್ಟ ಆಗುತ್ತೆ ಅಲ್ಲ. ಸೊ ಹಾಗಾಗಿ ಇಷ್ಟನ್ನು ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ, ಎಲ್ಲ ಬೀಟ್ರೋಟ್ ಎಲ್ಲ ಹಾಕಿರೋದ್ರಿಂದ ಎಷ್ಟು ರೆಡ್ ಕಲರ್ಗೆ ಹೆಂಗೆ ಬಂದಿದೆ. ಇದನ್ನು ಏನಿಲ್ಲ ಅಂದರೂ ಸುಮಾರು ಒಂದು 15ರಿಂದ 20 ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸ್ಬೇಕು. ಇದು ತುಂಬ ತಿಕ್ಕಾಗ್ತಾ ಬರುತ್ತೆ. ನೀರಿನ ಅಂಶ ಎಲ್ಲ ಸಂಪೂರ್ಣವಾಗಿ ಹೊರಟೋಗಬೇಕು ಟೊಮೆಟೊದು. ನೋಡಿ, ಇಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಬೇಕು. ನಾವಿಲ್ಲಿ ಟೊಮೆಟೊ ಕೆಚಪ್ನ ಕುದಿಯೋಕ್ಕಿಟ್ಟು ಬೇರೆ ಸ್ಟೌವಲ್ಲಿ ಬೇರೆ ಫ್ಲೇಮಲ್ಲಿ ಏನಾದರೂ ಬೇರೆ ಕೆಲಸಗಳನ್ನ, ಟೀ ಕಾಫಿ ಮಾಡ್ಕೊಳ್ಳೋದು, ಬೇರೆ ಕೆಲಸಗಳನ್ನ ಕೂಡ ಮಾಡ್ಕೊಬೋದು. ನಿಧಾನಕ್ಕೆ ಕುದಿಸ್ತಾ ಬರಬೇಕು. ಆಲ್ರೆಡಿ ಒಂದು 10 ನಿಮಿಷ ಆಯಿತು ನೋಡಿ, ಕುದೀತಾ ಇದೆ ಚೆನ್ನಾಗಿ. ಬೆಲ್ಲ ಎಲ್ಲ ಕರಗಿದೆ. ಈ ಹಂತದಲ್ಲೇ ನಾವು ಟೇಸ್ಟ್ ನೋಡಿಕೊಂಡು ನಮ್ಮ ಟೇಸ್ಟ್ಗೆ ಅನುಸಾರ ಹುಳಿ, ಉಪ್ಪು, ಖಾರ ಎಲ್ಲ ಕಡಿಮೆ ಬೇಕಾ, ಜಾಸ್ತಿ ಬೇಕಾ, ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದರೆ ಸಕ್ಕರೆ ಎಲ್ಲ ಆ್ಯಡ್ ಮಾಡ್ಕೋಬೋದು. ಇನ್ನೂ ಫುಲ್ ಗಟ್ಟಿಯಾಗಬೇಕಿದು. ನೋಡಿ, ಕುದೀತಾ ಇದೆ. ಈಗ ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಗಿದೆ ನೋಡಿ. ಕಲರ್ ಕೂಡ ಇನ್ನು ಸ್ವಲ್ಪ ಡಾರ್ಕ್ ಆಗಿದೆ. ಮತ್ತು ನೋಡಿ, ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ಆಲ್ಮೋಸ್ಟ್ ಮೀಡಿಯಮ್ ಟು ಲೋ ಫ್ಲೇಮ್ನಲ್ಲಿ 1/2 ಅವರ್ ಕುದಿಸಿದ್ದೀನಿ. ನೋಡಿ, ಹೆಂಗೆ ಚೆನ್ನಾಗಿ ಈ ಥರ ಬಾಯ್ಲ್ ಆಗಬೇಕು. ಈಗ ಸ್ಟವ್ ಆಫ್ ಮಾಡೋಣ. ಇದು ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಕಂಡುಹಿಡಿಯೋಕ್ಕೆ ಒಂದು ಮೆಥಡ್ ಇದೆ, ತೋರಿಸ್ತೀನಿ ಈಗ. ಇನ್ನೇನು ಲಾಸ್ಟಲ್ಲಿ ಸ್ಟವ್ ಆಫ್ ಮಾಡ್ತೀನಿ ಅನ್ನೋವಾಗ ಇದಕ್ಕೆ ಒಂದು 2 ಸ್ಪೂನಷ್ಟು ವಿನಿಗರ್ ಆ್ಯಡ್ ಮಾಡಬೇಕು. ಈ ವಿನಿಗರ್ ಆ್ಯಡ್ ಮಾಡೋದ್ರಿಂದ ಟೊಮೆಟೊ ಕೆಚಪ್ದು ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಎಲ್ಲರೂ ಟೊಮೆಟೊ ಕೆಚಪ್ನ ಹೊರಗಡೆಯಿಂದ ತರೋದಕ್ಕೆ ವಿನಿಗರ್ ಆ್ಯಡ್ ಮಾಡಿರ್ತಾರೆ. ಸೊ ಹಾಗಾಗಿ ಇಲ್ಲೂ ಇದನ್ನು ಆ್ಯಡ್ ಮಾಡಿದ್ರೆ ತುಂಬ ದಿನ ಕೆಡದೆ ಚೆನ್ನಾಗಿರುತ್ತೆ. ನೋಡಿ, ಲಾಸ್ಟಲ್ಲಿ ಒಂದು ಸ್ವಲ್ಪ ನಾವು ಕೆಚಪ್ನ ತೊಗೊಂಡು ಈ ಥರ ಪ್ಲೇಟ್ ಮೇಲೆ ಹಾಕಿ ಈ ಥರ ಬೆಂಡ್ ಮಾಡಬೇಕು. ಆಗ ಸ್ವಲ್ಪ ನೀರು ಈ ಥರ ಬಂದರೆ ಹೊರಗಡೆಗೆ, ಇದಿನ್ನೂ ಕಂಪ್ಲೀಟ್ ಆಗಿಲ್ಲ, ಇನ್ನೊಂದು 10 ನಿಮಿಷ ಕುದಿಸ್ಬೇಕು ಅಂತ ಈ ಥರ ನೀರು ಬರಬಾರ್ದು, ನೀರು ಬಿಟ್ಕೋಬಾರ್ದು. ಆ ಥರ ನೀರು ಹೊರಗಡೆ ಬಂದರೆ ಇದು ಇನ್ನೂ ಆಗಿಲ್ಲ, ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು ಅಂತ ಅರ್ಥ. ಇನ್ನೊಂದು 10 ನಿಮಿಷ ನಾನು ಚೆನ್ನಾಗಿ ಬಾಯ್ಲ್ ಮಾಡಿದೆ. ನೋಡಿ, ಇವಾಗ ನಿಮಗೆ ತೋರಿಸ್ತೀನಿ. ಈ ಥರ ಒಂದು ತಟ್ಟೆಗೆ ಹಾಕ್ಕೊಂಡು ಈ ಥರ ನೋಡಿ, ಇವಾಗ ನೀರು ಹೊರಗಡೆ ಬರ್ತಾಯಿಲ್ಲ. ಇವಾಗ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಆಗಿದೆ. ಸ್ಟವ್ ಆಫ್ ಮಾಡೋಣ. ಟೊಮೆಟೊ ಕೆಚಪ್ ನೋಡಿ ರೆಡಿಯಾಗಿದೆ. ಇವಾಗ ಪೂರ್ತಿ ತಣ್ಣಗಾದಮೇಲೆ, ಕೂಲ್ ಆದಮೇಲೆ ನಾನು ಒಂದು ಏರ್ ಟೈಟ್ ಕಂಟೈನರ್ಗೆ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ 1 ತಿಂಗಳ ತನಕ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ತಿಕ್ಕಾಗಿ ಆಗಿದೆ. ಟೇಸ್ಟು ಕೂಡ ಸಖತ್ತಾಗೆ ಬಂದಿತ್ತು. ಈ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳು ಹೇಗೂ ಮನೇಲಿರ್ತಾರೆ, ಅವರಿಗೆ ಸ್ನ್ಯಾಕ್ಸ್ಗೆಲ್ಲ ಟೊಮೆಟೊ ಕೆಚಪ್ ಬೇಕಾಗಿರುತ್ತೆ. ಈ ಥರ ನೀವು ಮಾಡಿಕೊಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.